ನಿಲ್ದಾಣ ಬಸ್ ಡಿಪೋ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು. ಸಾರಿಗೆ ನಿಗಮ ಅಧ್ಯಕ್ಷ ಅರುಣ್ ಕುಮಾರ್ ಲಿಂಗಸಗೂರು ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋ ವೀಕ್ಷಣೆ ಮಾಡಿದ್ದು, ಇಲ್ಲಿನ ಬಸ್ ನಿಲ್ದಾಣ, ಶೌಚಾಲಯ ಹಾಗೂ ಬಸ್ ನಿಲ್ದಾಣದ ಸುತ್ತ ಕಾಂಪೌಂಡ್ ಗೋಡೆಗೆ ಕಾಂಪ್ಲೆಕ್ಸ್ ನಿರ್ಮಿಸಿ ಹೆಚ್ಚಿನ ಆದಾಯ ಬರುವಂತೆ ಕ್ರಮ ವಹಿಸಿ ಶಕ್ತಿ ಯೋಜನೆಯ ಸ್ವಾವಲಂಬಿ ಮಹಿಳೆಯರ ಪ್ರಯಾಣದಿಂದ ಬದುಕಿಗೆ ಬದುಕು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಲಿಂಗಸಗೂರು ಘಟಕಕ್ಕೆ ಹೊಸ ಬಸ್ ಬಿಡಲು ಕ್ರಮ ವಹಿಸಲಾಗಿದೆ ಅಂತ ಸಾರಿಗೆ ನಿಗಮದ ಅಧ್ಯಕ್ಷರು ಆಗಿರುವಂತಹ ಅರುಣ್ ಕುಮಾರ್ ಪಾಟೀಲ್ ಅವರು ಹೇಳಿದ್ದಾರೆ. ಸಾರಿಗೆ ನಿಗಮ ಅಧ್ಯಕ್ಷರು ಆಗಿರುವಂತಹ ಲಿಂಗಸಗೂರಿನ ಬಸ್ ನಿಲ್ದಾಣವನ್ನ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಮತ್ತು ಪ್ರಯಾಣಿಕರ ಜೊತೆ ಸಮಾಲೋಚನೆ ಮಾಡಿ ಸರಿಯಾದ ರೀತಿ ಸಂಚಾರ ಮಾಡಿ ವಿದ್ಯಾರ್ಥಿಗಳಿಗಾಗಿ ಸರಿಯಾದ ಸಮಯಕ್ಕೆ ಬಸ್ ನೀಡುತ್ತೇವೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಅವಲಂಬನ ಬದುಕಿಗೆ ಶಕ್ತಿ ಯೋಜನೆಗೆ ದೇಶಾದ್ಯಂತ ಉತ್ತಮ ಪ್ರಶಂಸೆ ಬಂದಿದೆ. ಮಾದರಿ ಯೋಜನೆಗಾಗಿ ಬೇರೆ ರಾಜ್ಯದ ಸರ್ಕಾರಗಳು ಇದರ ಅನುಷ್ಠಾನವನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಬಸ್ ನಿಲ್ದಾಣ ಜಾಗ ದೊಡ್ಡದಾಗಿದ್ದು, ಶೌಚಾಲಯ ಸ್ವಲ್ಪ ಚಿಕ್ಕದಾಗಿದ್ದು ಅದನ್ನ ಶೀಘ್ರವಾಗಿ ಹೊಸ ಶೌಚಾಲಯ ನಿರ್ಮಿಸಲು ಅಧಿಕಾರಿಗಳಿಗೆ ಹೇಳಿದ್ರು. ಲಿಂಗಸಗೂರು ಪಟ್ಟಣದಿಂದ ದೊಡ್ಡ ದೊಡ್ಡ ನಗರಗಳಿಗೆ ಸಂಚರಿಸಲು ನೂತನ ಸ್ಕ್ರಿಸ್ಟರ್ ಬಸ್ ನೀಡಲು ಮಾಜಿ ಶಾಸಕ ಡಿಎಸ್ ಹೂಲಗೆರೆ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದಷ್ಟು ಬೇಗ ಹೊಸ ಬಸ್ಸುಗಳನ್ನು ನೀಡಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಅನುಕೂಲ ಮಾಡುವ ರೀತಿ ಕ್ರಮ ವಹಿಸಲಾಗುತ್ತೆ ಎಂದಿದ್ದಾರೆ. ಪ್ರಯಾಣಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜಿಗೆ ತಮ್ಮ ಗ್ರಾಮಕ್ಕೆ ಹೊರಡಲು ಹಳೆಯ ಬಸ್ ಅನ್ನ ತೆಗೆದು ಹೊಸ ಬಸ್ಸುಗಳನ್ನು ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ಎಲ್ಲಾ ಬಸ್ ನಿಲ್ದಾಣದಲ್ಲಿ ಬುಕ್ ಸ್ಟಾಲ್, ಹೊಸ ಬಸ್ಸುಗಳು, ಡಿಪೋ ಡೆವಲಪ್ ಮಾಡಲು ಕ್ಷೇತ್ರದ ಇನ್ನೂ ಹೆಚ್ಚಿನ ಸೌಲಭ್ಯವನ್ನ ತರಲು ಸಚಿವರ ಗಮನಕ್ಕೆ ತರ್ತೀನಿ ಎಂದಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಸಾರಿಗೆ ಇಲಾಖೆಗೆ 700 ಕೋಟಿ ಲಾಭವಿದೆ ಎಂದು ಸುದ್ದಿಗಾರರ ಜೊತೆ ಮಾತನಾಡಿ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಸರ್, ಸೈಕಲ್ ಸ್ಟ್ಯಾಂಡ್ ಒಂದು ಬಹಳ ಇದಾದ ಮಾಡಿದ್ರು ಸರ್. ಅದು ಇಲ್ಲ ಸರ್, ಅದು ಪಾರ್ಕಿಂಗ್ ಸಾಯಂಕಾಲ ಆದ್ರೆ ವಿದ್ಯಾರ್ಥಿಗಳು ಪರದಾಟ ಸಾಯಂಕಾಲ ಇರಲ್ಲ ರೀ. 5 ಗಂಟೆ ಮೇಲೆ ಅಥವಾ 4 ಗಂಟೆ ಮೇಲೆ ಒಂದು ಬಸ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದೆ. ಯಾವ ರೂಟಿಗಿಲ್ಲ, ಅದೇ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದೆ. ಬಸ್ ಸ್ಟ್ಯಾಂಡ್ ರೋಡ್ ಫ್ಯಾಕ್ಟರಿ ಆಗಿದೆ, ಮಹಿಳೆಯರು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅದ ವಿದ್ಯಾರ್ಥಿಗಳು ಅಂತ ಸ್ಪೆಷಲ್ ಬೇಸ್ ಸ್ವಲ್ಪ ಅಲೋ ಕೊಡ್ಬೇಕಲ್ರಿ. ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ವಿದ್ಯಾರ್ಥಿಗಳನ್ನ ಚರ್ಚೆ ಮಾಡಿದ್ದೀನಿ. ಟೈಮಿನ ಮೇಲೆ ಇದ್ದಾರೆ. ಕೆಲವು ಕಡೆ ಒಂದೊಂದು ರೂಟ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹುಡುಗರು ಹೇಳಿದ್ದಾರೆ. ಹುಡುಗಿಯರ ಏನು ಬಾಲಕಿಯರು ಹೇಳಿದ್ದಾರೆ. ನಾನು ವಿಚಾರಣೆ ಮಾಡಿದ್ದೀನಿ. ಎಲ್ಲ ಕಡೆ ಸುತ್ತಾಡಿ ನೀವು ನೋಡ್ಬೋದು, ವಿಡಿಯೋಸ್ ನೋಡ್ಬೋದು. ಮಕ್ಕಳನ್ನೇ ಮಾತಾಡಿದ್ದೀನಿ. ನೀವು ಹೇಳಿದಾಗೆ ಸ್ವಲ್ಪ ಒತ್ತಡ ಇರುತ್ತೆ. ಇವಾಗ ನೋಡಿ, ಒಂದು ಸೀಸನ್ ಇರುತ್ತೆ, ಅಂತ ಟೈಮಿಗೆ ಎಲ್ಲ ಹೊರಗಡೆ ಬರ್ತಾರೆ. ಅಂತ ಟೈಮಿಗೆ ಬಸ್ಸಿನ ಮೇಲೆ ಒತ್ತಡ ಜಾಸ್ತಿ. ಸರ್, ಒಂದು ರಿಕ್ವೆಸ್ಟ್ ಇಲ್ಲ ಸರ್, ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದಾಗ ಎಲ್ಲ ಬಸ್ ಸ್ಟ್ಯಾಂಡ್ನಾಗ ಬುಕ್ ಸ್ಟಾಲ್ ಕಂಪಲ್ಸರಿ ಮಾಡ್ಬೇಕು ಸರ್. ಯಾಕಂದ್ರೆ ಪೇಪರ್ ಮಾರಾಟ ಭಾಳ ಪ್ರಾಬ್ಲಮ್ ಆಗಿದೆ. ಹ್ಞೂ ಸರ್, ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೆ ಸರ್ ಮಿನಿಮಮ್ ಒಂದು 10x10 ಜಾಗ ಸಾಕು ಸರ್. ಪತ್ರಿಕೆಗಳು ಆಮೇಲೆ ಇಲ್ಲೇ ನಾನು ನೀವು ಅಂದಿದ್ದು ಬಹಳ ಒಳ್ಳೆ ಪ್ರಶ್ನೆ ಇದೆ. ಸ್ವಲ್ಪ ಬರ್ಬೋದು ಎಲ್ಲ ಬಸ್ ಸ್ಟ್ಯಾಂಡ್ ಸರ್, ನಿಮ್ಮ ವ್ಯಾಪ್ತಿಯೊಳಗೆ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಮಾಡಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇಲ್ಲ ಸರ್, ಮೊದಲಿತ್ತು ಇಲ್ಲಿ ರೇಟ್ ಸ್ವಲ್ಪ ಕನ್ಸೆಷನ್ ಮಾಡಿ. ಹ್ಞೂ ಸರ್, ಪೇಪರ್ ಸ್ಟಾಲ್ ಸರ್. ಎಸ್ ಸರ್, ಹ್ಞೂ ಸರ್. ಟೋಟಲ್ ಆಲ್ ಓವರ್ ಕಲ್ಯಾಣ ಕರ್ನಾಟಕ ಮಾಡಿಬಿಡಿ ಸರ್. ಒಂದ್ಸಲ ಆರ್ಡರ್ ಮಾಡಿಬಿಡಿ ಸರ್. ತಮ್ಮಲ್ಲಿ ಟೋಟಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ಸಾರಿಗೆ ಇಲಾಖೆ ಲಾಭದಲ್ಲಿದೆಯೋ ಅಥವಾ ನಷ್ಟದಲ್ಲಿದೆಯೋ? ನಮ್ಮ ಇದರಂತೂ ಲಾಭದಲ್ಲಿದೆ. ಯಾವುದು KKRTC ಅಂತೂ ನಮ್ಮದು ಲಾಭದಲ್ಲಿದೆ. ನಷ್ಟದಲ್ಲಿಲ್ಲ. ಎಷ್ಟು ಲಾಭದಲ್ಲಿದೆ? ಇವಾಗ ನೋಡಿ, ನಮಗೆ 700 ಕೋಟಿ ನಮ್ಮ ಸರ್ಕಾರದಿಂದ ದುಡ್ಡು ಬರಬೇಕು. ಆ 700 ಕೋಟಿ ಬಂದರೆ ನಮ್ಮ ಸರ್ಕಾರಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕದ ಲಾಭದಲ್ಲಿ ಇದೆ. ನೀವು ಬೇರೆ ನಬಾರ್ಡ್ಲಿಂದ ಯಾವುದನ್ನು ಇಲ್ಲಿವರೆಗೆ ಯಾವ್ದು ಸಾಲ ತಗೊಂಡಿಲ್ಲ? ಬ್ಯಾಂಕ್ ಲೋನ್ ತೊಗೊಂಡಿರ್ತೀವಿ. 150 ಕೋಟಿ ಏನು ಬಸ್ಗಳನ್ನು ತುರ್ತಾಗಿ ಬೇಕಾದಾಗ 150 ಕೋಟಿ ಹಿಂದೆ ತೊಗೊಂಡಿದ್ದಾರೆ. ಅವು ಯಾವುದು ಸುಸ್ತಿ ಇಲ್ಲ, ಎಲ್ಲನೂ ಚಾಲನೆಯಲ್ಲಿ ಕಟ್ತಾ ಇದ್ವಿ. ಈ ಲಾಭದಲ್ಲೇ ಕಟ್ಟಕತ್ತೀವಿ? ಕಂಟಿನ್ಯೂ ಕಟ್ತಾ ಇದ್ದೀವಿ. ಏನು ಅದೇನು ಯಾವುದೇ ನೀವು ಕಟ್ಬಾಕಿ ಏನಂತಿರಲ್ಲ, ಆ ರೀತಿ ಯಾವುದೂ ಇಲ್ಲ. ಪೇಮೆಂಟ್ ಸುಸ್ತಿ ಇಲ್ಲ. ಈ ಕಂಡಕ್ಟರ್, ಡ್ರೈವರ್ ಮತ್ತು ಹೊಸದಾಗಿ ನೇಮಕಾತಿ ಅದೇ ಆಲ್ರೆಡಿ ಕರೆದಿದ್ದಾರೆ. KE ಥ್ರೂ ಕರೆದಿದ್ದೀವಿ. ಬಹಳಷ್ಟು ಪೋಸ್ಟ್ಗಳನ್ನು ಕರೆದಿದ್ದೀವಿ. ಸುಮಾರು 50,000 ರಿಂದ 60,000 ಅಪ್ಲಿಕೇಶನ್ ಬಂದಿದ್ದಾವೆ. ಅವೆಲ್ಲಾನು KE ಥ್ರೂ ಕರ್ನಾಟಕ ಎಕ್ಸಾಮ್ ಪೋಸ್ಟಿಂಗ್ ಎಷ್ಟು? ಸುಮಾರು 2,000 ಸಮೀಪ ಇದೆ.
ಮತ್ತೆ ಇನ್ನೂ ಬೇಡಿಕೆ ಇದೆ. ಇನ್ನು ಬಸ್ಗಳು ಯಾವ ರೀತಿ ಬರ್ತವೆ ಆ ರೀತಿ ಹೆಚ್ಚಿಗೆ ರಿಟೈರ್ಡ್ ಆಗ್ತಾ ಇದ್ದಾರೆ. ರಿಟೈರ್ಡ್ ಆದಾಗ ಮತ್ತೆ ನಮಗೆ ಒತ್ತಡ ಹೆಚ್ಚಿಗೆ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್, ಗ್ಯಾರಂಟಿ ಯೋಜನಾ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್, ಅಂಬರೀಶ್ ಮಡ್ಡಿ, ಬಾಲನಗೌಡ ಪಾಟೀಲ್, ಗದ್ದಿನಗೌಡ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತಿತರರು ಹಾಜರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.